ಕರಿಯ ಪಿಕ್ಚರಲ್ಲಿ ಆಕ್ಟ್ ಮಾಡಿದ್ದೀರಾ ನೀವು, ಜೊತೆಗೆ ಅಪ್ಪು ಸರ್ ನಿಮಗೆ ಸನ್ಮಾನ ಮಾಡಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಫೋಟೋ ಇದೆ ನಿಮ್ದು. ಸೊ ಆ ಎಲ್ಲ ನೆನಪುಗಳನ್ನ ಹಂಚ್ಕೊಳ್ಳೋದಾದ್ರೆ ಎಷ್ಟೆಲ್ಲ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದೀರಾ, ಯಾರ ಜೊತೆ ಎಲ್ಲ ಆಕ್ಟ್ ಮಾಡಿದ್ದೀರಾ? ಕಿಚ್ಚ ಸುದೀಪ್ ಅವ್ರ ಜೊತೆ ಕೂಡ ಆಕ್ಟ್ ಮಾಡಿದ್ದೀರಾ ನೀವು. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಸರ್. ಏನಿಲ್ಲ ಮೇಡಮ್, ನಾನು ತುಂಬ ನೋಡೋದಕ್ಕೆ ಏನು ಎತ್ತರ ಗಾತ್ರ ಇಲ್ಲ, ತುಂಬ ಕುಳ್ಳಿಗೆ ನಾನು ಇರೋದ್ರಿಂದ ನಾನು ಬಾಡಿ ಬಿಲ್ಡಿಂಗು ಮಾಡೋದ್ರ ಜೊತೆಯಲ್ಲಿ ಸ್ವಲ್ಪ ನನ್ನಲ್ಲೂ ಕೂಡ ಏನಾದ್ರು ಒಂದು ಕಲೆ ಪ್ರತಿಭೆ ಇದೆ, ನಾನು ಯಾಕೆ ಇದನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಕನ್ನಡ ಚಿತ್ರಗಳಲ್ಲಿ ಹಲವಾರು ಚಿತ್ರಗಳಲ್ಲಿ ನಾನು ಅಭಿನಯಿಸಿದೆ. ಅದರಲ್ಲಿ ನಾನು ವಿಷ್ಣುವರ್ಧನ್ ಸರ್ ಅವರ ಜೊತೆಯಲ್ಲಿ ಕೂಡ ಅಭಿನಯಿಸಿದೆ. ಎಲ್ಲರಂತಲ್ಲ ನನ್ನ ಗಂಡ ಚಿತ್ರದಲ್ಲಿ ಅಭಿನಯಿಸಿದೆ, ಮತ್ತು ಅಮೃತ ಧಾರೆಯಲ್ಲೂ ಕೂಡ ನಾನು ಅಭಿನಯಿಸಿದೆ. ಎಲ್ಲ ಸೈಡ್ ಆ್ಯಕ್ಟಿಂಗು ಮಾಡಿದ್ದೀನಿ. ಇದುವರೆಗೂ ಕೂಡ ಯಾವುದೂ ಒಳ್ಳೆಯ ಪಾತ್ರಗಳು ನನಗೆ ಸಿಗಲಿಲ್ಲ. ನನಗೇನಾದರೂ ಸಿನಿಮಾದಲ್ಲಿ ಅಭಿನಯಿಸಿದ್ದೇನೆಂದರೆ ಅದನ್ನು ಅವಕಾಶ ಮಾಡಿಕೊಟ್ಟಿದ್ದು ಕರ್ನಾಟಕದ ಜಾಕಿ ಚೈನ್ ಥ್ರಿಲ್ಲರ್ ಮಂಜು ಸರ್ ಅವರು ನಮ್ಮ ಒಂದು ವರ್ಲ್ಡ್ ಜಿಮ್ಮಲ್ಲಿ ಅಲ್ಲಿಗೆ ಜಿಮ್ಗೆ ಪ್ರಾಕ್ಟೀಸ್ಗಂತ ಬರ್ತಾಯಿದ್ರು. ಅವರು ನನ್ನ ಒಂದು ದೇಹದಾಢ್ಯತೆ ನೋಡಿ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ರು ನಮ್ಮ ಮಾಸ್ಟರ್ ಥ್ರಿಲ್ಲರ್ ಮಂಜು ಸರ್ ಅವರು ನನಗೋಸ್ಕರನೇ ಕೆಲವೊಂದು ಆ ಸಿನಿಮಾದಲ್ಲಿ ನನಗೋಸ್ಕರ ಒಂದು ಪಾತ್ರಗಳನ್ನ ಕ್ರಿಯೇಟ್ ಮಾಡಿ ತುಂಬ ಅವಕಾಶ ಮಾಡಿಕೊಟ್ರು ಥ್ರಿಲ್ಲರ್ ಮಂಜು ಸರ್. ಮೇಡಮ್ ಸರ್, ಕರಿಯ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಜೊತೆಗೆ ದರ್ಶನ್ ಅವ್ರ ಬಗ್ಗೆ ಹೇಳೋದಾದ್ರೆ, ಈಗ ಅವ್ರು ಯಾವ ಸಿಚುವೇಶನ್ ಅಲ್ಲಿ ಇದ್ದಾರೆ ಅಂತ ನಿಮಗೂ ಗೊತ್ತಿರುವಂತದ್ದೇ, ಏನು ಹೇಳ್ತೀರಿ? ನೀವೇನಾದ್ರೂ ಅವಾಗ ಅವ್ರ ಜೊತೆ ಮಾತನಾಡಿದ್ರಾ, ಹೇಗೆ ಅಂತ? ಮೇಡಮ್ ತುಂಬ ಒಳ್ಳೆ ಪರ್ಸನ್ ಮೇಡಮ್ ಅವರು ಆಗಲೇ ನಾವೆಲ್ಲ 2001ರಲ್ಲಿ ಇದು ಶೂಟಿಂಗ್ ಆಗಿದ್ದು. ಆಗಲೂ ಕೂಡ ನಮ್ಮ ನೋಡಿದ ತಕ್ಷಣವೇ ಮಿಸ್ ಇಂಡಿಯಾ ಕರಿಬಸಪ್ಪ ಅಂತ ಹೇಳ್ಬಿಟ್ಟು ಎದ್ದಿಂಟು ನಮಗೆ ನಮಸ್ಕಾರ ಮಾಡ್ತಾಯಿದ್ರು. ಆ ದೈತ್ಯ ದೊಡ್ಡ ಪ್ರತಿಭೆ ನಮ್ಮ ದರ್ಶನ್ ಅವರು. ಸೊ ಎಲ್ರಿಗೂ ಕೂಡ ಒಳ್ಳೆ ಗೌರವಯುತವಾಗಿ ನಡ್ಕೊಳ್ಳೋರು. ನಾವು ನೋಡಿ ಒಬ್ಬ ಸ್ಟಾರ್ ಮಗನಾದರೂ ಕೂಡ ಎಷ್ಟೊಂದು ಗೌರವಪೂರ್ವಕವಾಗಿ ನಮಗೆ ಗೌರವಿಸ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಆಶ್ಚರ್ಯ ಆಯಿತು. ಆಗ ಅದಕ್ಕೆ ಪ್ರೇಮ್ ಸರ್ ಅವರು ಅದಕ್ಕೆ ಡೈರೆಕ್ಷನ್ನು, ನಾವು ಒಂದು ಫೈಟ್ ಸೀಕ್ವೆನ್ಸು ಒಂದು ಫೈಟ್ಸಲ್ಲೇ ಇದು ಮಾಡಿದ್ದೀನಿ. ಸೊ ತುಂಬ ಸೆನ್ಸಿಟಿವ್ ಪರ್ಸನ್ ಅವರು. ಎಷ್ಟೇ ಇದಾಗಿದ್ರು ಕೂಡ ಅವರು ನೋಡೋದಕ್ಕೆ ಹೊರಟಾಗಿದ್ರು ಕೂಡ ಅವ್ರ ಮನಸ್ಸು ತುಂಬ ಮೃದು, ತುಂಬ ಹೃದಯವಂತಕ್ಕೆ ಪರ್ಸನ್ ಮೇಡಮ್. ಅವರು ತುಂಬ ನಮ್ಮ ಜೊತೆಯಲ್ಲಿ ತುಂಬ ಆತ್ಮೀಯವಾಗಿ ಭಾಳ ಹೃದಯಪೂರ್ವಕವಾಗಿ ಆ ಟೈಮಲ್ಲಿ ನಮಗೆ ವರ್ತನೆ ಮಾಡಿದರು. ಆಮೇಲೆ ನೋಡಿದ್ರೆ ಅವ್ರು ದೊಡ್ಡ ಸೂಪರ್ ಸ್ಟಾರ್ ಆದರು ಮೇಡಮ್. ಅದು ನಾನು ಅಷ್ಟೊಂದು ದೊಡ್ಡವನಲ್ಲ ಮೇಡಮ್, ನಾನು ಅದ್ರ ಬಗ್ಗೆ ಹೇಳೋಕ್ಕೆ ನಾನು ತುಂಬ ಚಿಕ್ಕವನು. ನಾನು ಅಷ್ಟು ಯಾವ್ದು ಮಾತಾಡೋಷ್ಟಕ್ಕೂ ಕೂಡ ನಾವು ದೊಡ್ಡವನಲ್ಲ. ನಾನು ಯಾವ ದೊಡ್ಡ ಸೆಲೆಬ್ರಿಟಿನಲ್ಲ, ಯಾವ ಲೆಕ್ಕನಲ್ಲ ಮೇಡಮ್. ನಾನು ಇಲ್ಲಿವರೆಗೂ ಬಂದಿರೋದೇ ನಾನು ಪುಣ್ಯ. ಅದರಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಬಿಟ್ಟಿದ್ದೇ ನನ್ನ ಅದೃಷ್ಟ ಮೇಡಮ್. ಇನ್ನು ಬೇರೆ ಏನು ಮಾತಾಡೋಷ್ಟು ನಾನು ದೊಡ್ಡವನಲ್ಲ ಮೇಡಮ್. ಅಪ್ಪು ಅವರು ಇವತ್ತು ನಮ್ಮ ಜೊತೆ ಇಲ್ಲ. ಸೊ ಅಪ್ಪು ಅವ್ರು ನಿಮ್ಗೆ ಸನ್ಮಾನ ಮಾಡಿದ್ರು, ಯಾವ ಕಾರಣಕ್ಕೆ ನೀವು ಅವ್ರನ್ನ ಭೇಟಿ ಮಾಡಿದ್ದು? ಜೊತೆಗೆ ರಾಜ್ಕುಮಾರ್ ಅವ್ರ ಜೊತೆ ಫೋಟೋ ಕೂಡ ನಿಮ್ದು ಇರೋವಂಥದ್ದು. ಸೊ ಆ ಭೇಟಿ ನೆನಪು ಬಗ್ಗೆ ಹಂಚ್ಕೊಳ್ಳೋದಾದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಮೇಡಮ್ ಅವಾಗ 1995 ಡಾಕ್ಟರ್ ಪಾಲ್ಕೆ ಪ್ರಶಸ್ತಿ ಅವ್ರಿಗೆ ಅವಾರ್ಡ್ ಬಂದಿತ್ತು ಮೇಡಮ್. ನಾನು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳನ್ನ ನೋಡಿಕೊಂಡು ಬೆಳೆದು ಬಂದಿರೋದ್ರಿಂದ ನಮ್ಮ ದಾವಣಗೆರೆಯಲ್ಲಿ ಸಿಂಧೆ ರಾಜ್ಯ ಅಂತ ಅಪೂರ್ವ ಸಂಗಮ ಅಂತ ರಾಜ್ಕುಮಾರ್ ಸರ್ ಫಿಲ್ಮ್ ಇದೆ. ಥಾರ ಓ ಥಾರ ಅಂತ ಒಂದು ಸಾಂಗ್ ಬರುತ್ತೆ. ಅದರಲ್ಲಿ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು, ಸಿಂಧೆ ರಾಜು ನಮ್ಮ ದಾವಣಗೆರೆಯವರು. ಅವರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿದ್ದರು ಆ ಟೈಮಲ್ಲಿ. ಅವರು 1995 ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಎಲ್ಲ ಒಟ್ಟಾಗಿ ಬಂದಿದ್ದು. ನಾನು ಆವಾಗಲೇ ಅಪಾಯಿಂಟ್ ಆಗಿ ನಾನು ಬಂದು ಬೆಂಗಳೂರಲ್ಲಿ ಇಲ್ಲಿ ವಾಸ್ತವ ಹೂಡಿದ್ದೆ. ಸೊ ನಾನು ಆವಾಗಲೇ ಕರ್ನಾಟಕ ಕಿಶೋರ ನಾನು ಪ್ರಶಸ್ತಿ ಕೂಡ ನಾನು ಪಡೆದಿದ್ದೆ 1994 ಮಂಗಳೂರಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆಯಲ್ಲಿ ಕರ್ನಾಟಕ ಕಿಶೋರ ಟೈಟ್ಲ್ ಮಾಡಿದ್ದೆ. ಆಗ ಅದಕ್ಕಿಂತ ಮುಂಚೆನೂ ಕೂಡ ಸಾಕಷ್ಟು ನಾನು ಶಾಲಾ ಕಾಲೇಜುಗಳಲ್ಲಿ ಮಾಡುವಾಗ ಪ್ರಶಸ್ತಿಗಳನ್ನ ಪಡೆದಿದ್ದೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಬನ್ನಿ ಅಂತಂದು ಹೇಳಿದ ತಕ್ಷಣ ನನಗೆ ದೇವ್ರನ್ನ ನೋಡೋಕೆ ಹೋಗ್ತಾ ಇದ್ದೀವಿ ಅಂತಂದು ಹೇಳ್ಬಿಟ್ಟು ನಾನೇನು ಮಾಡಿದೆ, ನನಗೆ ಗೊತ್ತಿಲ್ಲ, ಇರೋಬರ ಸರ್ಟಿಫಿಕೇಟ್ಸ್ ಟ್ರೋಫೀಸ್ ಎಲ್ಲ ತೊಗೊಂಡು ಬ್ಯಾಗಲ್ಲಿ ಹಿಡ್ಕೊಂಬಿಟ್ಟು ಬಂದುಬಿಟ್ಟು ಅಲ್ಲಿಂದ ಅವ್ರು ನಮ್ಮೊಂದು ಮೆಟಡರ್ ಅಂತ ಇತ್ತು. ಇವಾಗ ಯಾವುದು ಮೆಟಡರ್ ಇಲ್ಲ, ಅವ್ರು ಮೆಟಡರ್ ಇದ್ದಿದ್ದು ಮೆಜೆಸ್ಟಿಕಲ್ಲಿ ಬಂದುಬಿಟ್ಟು ನಮ್ಮ ಮೆಟಡರ್ಲಿಂದ ಕರ್ಕೊಂಡು ಹೋದರು. ನಾವು ಒಂದು 8-9 ಜನ ಬಂದಿರ್ಬೋದು, ಅದರ ಕಮ್ಮಿ. ನಮ್ಮ ಆಗಿನ ಕಾಲದ ನಮ್ಮ ದಾವಣಗೆರೆ ನಗರಸಭಾ ಆಯುಕ್ತರು ಮತ್ತು ಇವರು, ಆಮೇಲೆ ಇನ್ನೂ ಸಾಕಷ್ಟು ನಮ್ಮ ಅಭಿಮಾನಿಗಳು ಇದ್ದರು ಅದರಲ್ಲಿ. ನಾನು ಕೂಡ ಅದ್ರ ಜೊತೆಲಿ ಹೋದೆ. ಎಲ್ಲರೂ ಏನು ಅಂದ್ಕೊಂಡ್ರು, ನಮ್ಮದು ದಾವಣಗೆರೆ ಆಗಿರೋದ್ರಿಂದ ಕರಿಬಸಪ್ಪ ದಾವಣಗೆರೆಯಿಂದ ಬಂದಿದ್ದಾರೆ, ಏನೋ ಲಗೇಜ್ ತಂದಿದ್ದಾರೆ ಅಂದ್ಕೊಂಡಿದ್ರು. ನೋಡಿದರೆ ನಾನು ಟ್ರೋಫೀಸ್ ಸರ್ಟಿಫಿಕೇಟ್ಸ್ ತೊಗೊಂಡೋಗಿದೆ. ಸೊ ಮನೆಗೆ ಹೋದ ತಕ್ಷಣ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ನೋಡಿದ ತಕ್ಷಣವೇ ಥರ ಎಲ್ಲ ದೇವ್ರನ್ನ ನಾನು ನೋಡಿದ ತಕ್ಷಣ ನನಗೆ ಅವ್ರಿಗೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿದೆ ಮೇಡಮ್. ಯಾಕಂದರೆ ನನ್ನ ಜನ್ಮ ಸಾರ್ಥಕ ಆಯಿತು. ಯಾಕಂದರೆ ಶ್ರೀಕೃಷ್ಣ, ರಾಘವೇಂದ್ರ ಸ್ವಾಮಿಗಳು, ಭಕ್ತ ಪ್ರಹ್ಲಾದ, ಎಲ್ಲ ದೇವ್ರುಗಳು, ಶ್ರೀನಿವಾಸ ಕಲ್ಯಾಣ, ಎಲ್ಲ ದೇವ್ರುಗಳು ಅಭಿನಯಿಸಿರುವ ಅವರು ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಿದೆ ಮೇಡಮ್. ಯಾಕಂದರೆ ಸುಮಾರು ಎಷ್ಟೊಂದು ಚಿತ್ರಗಳನ್ನ ನಾವು ಡಾಕ್ಟರ್ ರಾಜ್ಕುಮಾರ್ ಸರ್ ಚಿತ್ರಗಳನ್ನ ನೋಡ್ಬಿಟ್ಟು ನಾವು ಬುಕ್ ಓದಿದ್ರೆ ಅವ್ರ ಚಿತ್ರ ನೋಡ್ಬಿಟ್ಟು ನಾನು ಪರೀಕ್ಷೆ ಬರೆದು ಪಾಸ್ ಆಗಿದ್ದೀನಿ ಮೇಡಮ್. ಅವಾಗ ನಾನು ಶಾಲಾ ಕಾಲೇಜಲ್ಲಿ ಅದನ್ನು ಕೂಡ ಡಾಕ್ಟರ್ ರಾಜ್ಕುಮಾರ್ ಸರ್ಗೆ ನಾನು ಹೇಳಿದೆ.
ಅದು ನೋಡಿದ ತಕ್ಷಣವೇ ಅವರು ಯಾರು ಇವರು ಅಂತಂದರು. ಸರ್ ಈ ಥರ ಕರಿಬಸಪ್ಪ ಅಂತ ಬಾಡಿ ಬಿಲ್ಡಿಂಗಲ್ಲಿ ಈ ಥರ ಪ್ರಶಸ್ತಿ ಪಡೆದಿದ್ದಾರೆ ಅಂತಂದರು. ಓಹ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಒಬ್ಬರು ಗೋವಿಂದು ಅಲ್ಲಿ ಸ್ವೀಟ್ ಇದೆ ತೊಗೊಂಬಾ ಅಂತ ಹೇಳಿದ್ರು. ನೋಡಿದ್ರೆ ನಾವು ಏನೋ ಡಾಕ್ಟರ್ ರಾಜ್ಕುಮಾರ್ ಏನಪ್ಪ ಸರ್ ನಾಷ್ಟ ಅಥವಾ ಊಟ ಏನೋ ಮಾಡ್ತಾರೆ, ಸ್ವೀಟ್ ತಿನ್ನೋದಕ್ಕೆ ಅವರು ಕೇಳ್ತಾ ಇದ್ದಾರೆ ಅಂದ್ಕೊಂಡಿದ್ದು. ನಾವು ಸೈಡಲ್ಲಿದ್ವಿ, ನೋಡಿದ್ರೆ ನಾನು ಟ್ರೋಫೀಸ್ ಎಲ್ಲ ತೊಗೊಂಡೋಗಿದ್ದೆ. ಒಬ್ಬ ಮಗ ಸ್ಕೂಲಲ್ಲಿ ಏನಾದರೂ ಮಾರ್ಕ್ಸ್ ತೆಗೆದಾಗ ಮಾರ್ಕ್ಸ್ ಕಾರ್ಡ್ ಹೆಂಗೆ ತೋರಿಸ್ತಾರೋ ಆ ಥರದ್ದು ನಾನು ಅವ್ರನ್ನ ನೋಡಿದ್ದೀನಿ ಅನ್ನೋ ಒಂದು ಉದ್ವೇಗದಲ್ಲಿ ನಾನು ಟ್ರೋಫೀಸು ಸರ್ಟಿಫಿಕೇಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ನೋಡಪ್ಪಾಜಿ ನಾನು ಈ ಥರ ಗೆದ್ದಿದ್ದೀನಿ, ಈ ಥರ ಇಲ್ಲಿ ಮಾಡಿದ್ದೀನಿ, ಕರ್ನಾಟಕ ಶೇರ ಗೆದ್ದಿದ್ದೀನಿ, ಶ್ರೀ ಕುವೆಂಪು ಗೆದ್ದಿದ್ದೀನಿ, ಇಷ್ಟೊಂದು ಬಾಡಿ ಬಿಲ್ಡಿಂಗಲ್ಲಿ ನಾನು ಮಾಡಿದ್ದೀನಿ ಅಂತೇಳಿ ತೋರಿಸ್ತಾ ಇದ್ದೆ. ಅದೆಲ್ಲ ನೋಡ್ತಿದ್ದಂಗೆ ಅಲ್ಲಿ ಸ್ವೀಟ್ ತಂದುಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಸರು ನಿನಗೆ ಇನ್ನೂ ಒಂದು ಭವಿಷ್ಯದಲ್ಲಿ ಇನ್ನೂ ಒಂದು ಒಳ್ಳೆಯ ಸಾಧನೆ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ತಪ್ಪಿಕೊಂಡು ಸ್ವೀಟ್ ತಿನ್ನಿಸಿ ಆಶೀರ್ವಾದ ಮಾಡಿದ್ರು ಮೇಡಮ್. ಅದೇ ನನ್ನ ಪುಣ್ಯ ಮೇಡಮ್. ಅಪ್ಪು ಸರ್ ಅವರು ಅವಾಗ ವೀರ ಕನ್ನಡಿಗ ಶೂಟಿಂಗು ನಡೀತಾ ಇತ್ತು ಮೇಡಮ್. ನಾನು ಆವಾಗ 2002 ನಾನು ಅವಾಗ ಭಾರತ ಶ್ರೇಷ್ಠ ಅಖಿಲ ಭಾರತ ಫೆಡರೇಷನ್ ಕಪ್ ದೇಹದಾಢ್ಯ ಸ್ಪರ್ಧೆಯಲ್ಲಿ ಅಮೆಚೂರ್ ಬಾಡಿ ಬಿಲ್ಡಿಂಗಲ್ಲಿ ಭಾರತ ಶ್ರೇಷ್ಠ ಟೈಟ್ಲ್ ಮಾಡಿದ್ದೆ ಮೇಡಮ್. ನಾನು ರಾಯ್ಪುರಲ್ಲಿ ಮಾಡಿದ್ದೆ. ಅವಾಗೆಲ್ಲ ಸಾಕಷ್ಟು ಪತ್ರಿಕೆಗಳೆಲ್ಲ ಪ್ರಕಟ ಆಗಿತ್ತು. ಆಗ ಪುನೀತ್ ಸರ್ ಅವರು ಒಂದು ಜಿಮ್ ಇನಾಗ್ರೇಷನ್ಗೆ ಒಂದು ಚೀಫ್ ಗೆಸ್ಟಾಗಿ ಬರ್ತಾಯಿದ್ರು. ಸೊ ಆ ಕಾರ್ಯಕ್ರಮದಲ್ಲೂ ಕೂಡ ಅವರು ಇವರು ಒಬ್ಬರು ಬಾಡಿ ಬಿಲ್ಡರ್ನ ಯಾರಾದರೂ ಒಂದು ಇನ್ವೈಟ್ ಮಾಡಬೇಕಂತ ಅಂದಾಗ ನಮ್ಮನ್ನು ಇನ್ವೈಟ್ ಮಾಡಿದರು. ಸೊ ಅಲ್ಲಿ ಆ ಒಂದು ಅಪ್ಪು ಸರ್ನ ನೋಡೋವಂಥ ಒಂದು ಯೋಗ ಬಂತು. ಅಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಅವರು ಆಲ್ರೆಡಿ ಅವರು ಅವಾಗ ಜಿಮ್ ಎಲ್ಲ ಫಿಟ್ನೆಸ್ ಎಲ್ಲ ಮಾಡ್ತಾಯಿದ್ರು. ಕೆಲವೊಂದು ಜಿಮ್ಗಳೆಲ್ಲ ನನ್ನ ಬಗ್ಗೆ ಅವರು ತಿಳ್ಕೊಂಡಿದ್ರು. ಬಾಡಿ ಬಿಲ್ಡಿಂಗಲ್ಲಿ ಈ ಥರ ನಮ್ಮ ಕರ್ನಾಟಕದಿಂದ ರೆಪ್ರೆಸೆಂಟ್ ಮಾಡಿ ಭಾರತ ಶ್ರೇಷ್ಠ ಇವರು ಟೈಟ್ಲ್ ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದ ತಕ್ಷಣ ಅವರು ನಮ್ಮನ್ನು ನಮಗೋಸ್ಕರ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಒಂದು ಆನರ್ ಮಾಡಿದರು ಮೇಡಮ್ ಪುನೀತ್ ರಾಜ್ಕುಮಾರ್ ಸರ್ ಅವರು. ಸರ್, ಇನ್ನು ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಮಾತಾಡೋದಾದ್ರೆ, ನೀವು ಅವರು ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರಿ, ಜೊತೆಗೆ ಈಗ ಅವ್ರನ್ನ ಸ್ಟೇಜ್ ಮೇಲೆ ನೋಡಿದಾಗ ನಿಮ್ಮನ್ನ ತುಂಬ ಒಂದು ಆತ್ಮೀಯವಾಗಿ ಸ್ವಾಗತ ಕೂಡ ಮಾಡಿಕೊಂಡ್ರು. ಸೊ ಹೇಳಿದ್ರು ನಿಮಗೆ ಒಂದಷ್ಟು, ಅಂದರೆ ಇಲ್ಲಿ ಮಾತಾಡೋದು ಬಿಟ್ಟು ಅಲ್ಲಿ ಮಾತಾಡಿದರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ಬಿಟ್ಟು. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಇಲ್ಲ, ಸಾರ್ ಹೇಳೋದು ಮೇಡಮ್ ಕರೆಕ್ಟ್ ಮೇಡಮ್. ಯಾಕಂದರೆ ಈಗ ಸ್ಟೇಜಲ್ಲಿ ಮಾತಾಡೋದಕ್ಕಿಂತ ನಾನು ಅವಕಾಶಗಳು ಸಿಕ್ಕಿದಾಗ ಸರಿಯಾದ ರೀತಿಯಲ್ಲಿ ಮಾತಾಡಬೇಕಾಗಿತ್ತು. ಅದು ನನ್ನ ಕೈಯಿಂದ ಆಗಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನು ಒಂಟಿಯಾಗಿ ಹೋಗಿದ್ದರೆ ನಾನು ಹೋರಾಟ ಎಲ್ಲ ಮಾಡ್ಬೋದಿತ್ತು. ಎಲ್ಲೇ ಒಂದು ಕಡೆಗೆ ಜಂಟಿಯಾಗಿ ನಾನು ವೀಕ್ ಆದೆ ಅಂತ ಹೇಳ್ತೀನಿ. ಸುದೀಪ್ ಸರ್ ಜೊತೆ ಒಂದು ಫಿಲ್ಮ್ ನಾನು ಅಭಿನಯಿಸಿದ್ದೀನಿ. ಅದು ಕೂಡ ಒಂದು ಸಣ್ಣ ಪಾತ್ರ, ಸಾಧು ಕೋಕಿಲ ಸರ್ ಜೊತೆಗೆ ನಾನು ಮಾಡಿದ್ದೀನಿ. ಆ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಸರ್ ಹೀರೋ. ಬಟ್ ಆ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಸರ್ನ ನಾನು ರಿಯಲಾಗಿ ನಾನು ಅವ್ರನ್ನ ಲೈವ್ ಆಗಿ ನೋಡೋಕ್ಕಾಗಲಿಲ್ಲ ಆ ಸಿನಿಮಾದಲ್ಲಿ. ಅದರಲ್ಲೊಂದು ನಾನು ಸಾಧು ಕೋಕಿಲ ಸರ್ ಜೊತೆಗೆ ನಾನು ಅಭಿನಯಿಸಿದ್ದೀನಿ ಆ ಒಂದು ಕಿಚ್ಚ ಸಿನಿಮಾದಲ್ಲಿ ಸಣ್ಣ ಪಾತ್ರ. ಅದಾದ ನಂತರ ನನಗೆ ಕಿಚ್ಚ ಸುದೀಪ್ ಸರ್ ಅಭಿನಯದ ಪೈಲ್ವಾನ ಚಿತ್ರನ ನೋಡಿ ನಾನು ಟೈಗರ್ ಪ್ರಭಾಕರ್ ಇನ್ಸ್ಪೈರ್ ಆಗಿ ನಾನು ಬಾಡಿ ಬಿಲ್ಡಿಂಗ್ ಬಂದಿದ್ದೆ. ಮತ್ತು ನನಗೆ 2014ರಲ್ಲಿ ನನಗೆ ಮಕ್ಕಳಾಯಿತು. ಮಕ್ಕಳಾದಮೇಲೆ ನಾನು ಇನ್ನೇನು ನನಗೆ ಮಕ್ಕಳಾದಮೇಲೆ ಇವ್ರದ್ದು ಎಲ್ಲ ನೋಡ್ಕೊಳ್ಳಿದ್ದೆ. ನಾನು ಸ್ವಲ್ಪ ಬಾಡಿ ಬಿಲ್ಡಿಂಗ್ ಎಲ್ಲ ಬಿಟ್ಟಿದ್ದೆ. ಅದಾದಮೇಲೆ ಪೈಲ್ವಾನ್ ಚಿತ್ರ ನೋಡಿಕೊಂಡು 2017ರಲ್ಲಿ ತಿರ್ಗಿ ಮತ್ತೆ ನಾನು ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿ ತಿರ್ಗಿ ಮತ್ತೆ ಅದು ಪೈಲ್ವಾನ್ ಚಿತ್ರ ಏನು ನಮ್ಮ ಕಿಚ್ಚ ಸುದೀಪ್ ಸರ್ ಅಭಿನಯಿಸಿದ್ರಲ್ಲ ಆ ಚಿತ್ರ ನೋಡಿಕೊಂಡು ಅವ್ರನ್ನ ಒಂದು ಇನ್ಸ್ಪೈರ್ ಆಗಿ ತೊಗೊಂಡು ಅವ್ರೊಂದು ಸಿನಿಮಾಗೋಸ್ಕರ ಬಾಡಿನೇ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ನಾನೊಬ್ಬ ಬಾಡಿ ಬಿಲ್ಡರ್ ಆಗಿ, ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಆಗಿ ನಾವು ಯಾಕೆ ಮೇಂಟೈನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ನಾಚಿಕೆ ಪಟ್ಕೊಂಡು ಅವ್ರನ್ನ ಒಂದು ಇನ್ಸ್ಪಿರೇಷನ್ ಮೋಟಿವೇಶನ್ ತೊಗೊಂಡು ಮತ್ತೆ ನಾನು ಮಾಡಿದ್ದೆ ಮೇಡಮ್. ಆಗ ಮಾಡಿದ ನಂತರ ಅವ್ರನ್ನ ನೋಡಿದ ತಕ್ಷಣ ನನಗೆ ತುಂಬ ಆಶ್ಚರ್ಯ ಆಯಿತು ಮೇಡಮ್. ಅವರು ನನ್ನ ಕನಸು ಮನಸ್ಸಲ್ಲೂ ನಾನು ಅಂದ್ಕೊಂಡಿಲ್ಲ ಕಿಚ್ಚ ಸುದೀಪ್ ಸರ್ ನಾನು ಅವ್ರಿಗೆ ಮಾತಾಡ್ತೀನಿ, ಅವರು ತಪ್ಕೊಳ್ತೀನಿ ಅನ್ನೋದು ಸಹ ನನಗೆ ಗೊತ್ತಿಲ್ಲ. ಅವರು ದೊಡ್ಡ ಸೂಪರ್ ಸ್ಟಾರ್ ಮೇಡಮ್. ಅವ್ರನ್ನ ನೋಡಿದ ತಕ್ಷಣ ನನಗೆ ಎಲ್ಲೋ ಒಂದು ಗುರುಗಳು, ಒಂದು ತತ್ವಜ್ಞಾನಿ ಮುಂದೆ ಅನ್ನೋ ಒಂದು ಕಲ್ಪನೆನೇ ಬರ್ತಾಯಿತ್ತು ನನಗೆ. ಅವರು ಒಬ್ಬ ಸಿನಿಮಾ ಸ್ಟಾರ್, ಸೂಪರ್ ಸ್ಟಾರ್ ಆಗಿ ನನಗೆ ಅವರು ಅಲ್ಲಿ ಅನಿಸಲಿಲ್ಲ. ಒಬ್ಬ ಮಹಾಯೋಗಿಯಾಗಿ ಕಾಣ್ತಾಯಿದ್ರು ಮೇಡಮ್. ಯಾಕಂದರೆ ಅಷ್ಟು ಈಸಿ ಪರ್ಸನ್ ಅಲ್ಲ ಮೇಡಮ್, ತುಂಬ ಇಂಟೆಲಿಜೆಂಟ್ ಮೇಡಮ್ ಅವರು. ಸರ್, ನೀವು ಸ್ವಲ್ಪ ನೋಡೋದಕ್ಕೆ ದುನಿಯಾ ವಿಜಯ್ ಅವ್ರ ಥರ ಕಾಣ್ತೀರಾ. ನಿಮ್ಗೇನಾದರೂ ಅವ್ರೇನಾದರೂ ರಿಲೇಷನ್ಸಾ ಹೇಗೆ ಅಂತ? ಇಲ್ಲ ಮೇಡಮ್, ಎಲ್ಲರೂ ಹಂಗೆ ಅಂತಾರೆ ಮೇಡಮ್. ಅವರು ಕೂಡ ನೋಡೋದಕ್ಕೆ ಹಂಗೆ ಅಂತಾರೆ. ಅವರು ಸ್ಟಾರ್ಸ್ ಮೇಡಮ್, ಅವರೆಲ್ಲ ದೊಡ್ಡವರು. ಅವರು ಇಲ್ಲ ಮೇಡಮ್, ಅವರು ನಮ್ಮ ಥರನೇ ಇರ್ಬೋದೇನೋ ಮೇಡಮ್, ಗೊತ್ತಿಲ್ಲ. ಅವ್ರು ಕೂಡ ಭಾಳ ಕಷ್ಟಪಟ್ಟಿದ್ದು. ಅವರು ಕೂಡ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಿದ್ದಾರೆ. ನೋಡಿದವರು ಕೂಡ ಹಂಗೆ ಅಂತಾರೆ ಮೇಡಮ್. ನಾವು ವಿಜಯ ಅಣ್ಣಗೆ ಯಾವಾಗಲೂ ಯಾರಾದ್ರೂ ಸಿಕ್ಕಾದ್ರೆ ಅವರು ಹೇಳ್ತಾರೆ, ಕರಿಬಸಪ್ಪ ನೋಡೋದಕ್ಕೆ ನಿಮ್ಮ ಥರ ಇದ್ದಾರೆ ಅಂತಂದು. ಸೊ ದುನಿಯಾ ವಿಜಯ ಅಣ್ಣ ಅಂದರೆ ನಮಗೂ ಭಾಳ ಇಷ್ಟ ಮೇಡಮ್. ಅವ್ರ ದುನಿಯಾ ಫಿಲ್ಮ್ ಅಂದರೆ ತುಂಬ ಇಷ್ಟ ಮೇಡಮ್ ನನಗೆ.